ಓಂ ಶಾಂತಿ. ಡೇಟ್ ಆಗಿದೆ 30 ಮೇ 1974. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. सेवा में बाप के सदा सहयोगी और एवरडी बनो. ಸೇವೆಯಲ್ಲಿ ಬಾಬ್ಗೆ ಸದಾ ಬಾಬಾರವರಿಗೆ ಸದಾ ಸಹಯೋಗಿ ಮತ್ತು ಎವರಡಿ ಆಗಬೇಕು ಅಂತ ಹೇಳ್ತಾರೆ ಬಾಬಾ. सर्व आत्माओं को नॉलेज की लाइट माइट देने वाले लाइट हाउस और माइट हाउस. ಎಲ್ಲ ಆತ್ಮಗಳಿಗೆ ಜ್ಞಾನದ ಪ್ರಕಾಶ, ಜ್ಞಾನದ ಶಕ್ತಿಯನ್ನು ಕೊಡುವಂತಹ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್. ಸರ್ವಕ್ಕೆ ಶುಭ ಚಿಂತಕ್ ತಥಾ ರುಹಾನಿ ಸೇನಾಪತಿ. ಸದಾ ಎಲ್ಲರಿಗ ಶುಭ ಚಿಂತಕರಾಗಿ ಮತ್ತು ಆತ್ಮಿಕ ಸೇನಾಪತಿ ಶಿವಬಾಬಾ ಹೇಳ್ತಾರೆ. बच्चे युद्ध स्थल पर उपस्थित योद्धे सर्व शस्त्र से ಶೃಂಗಾರೆ हुए. ಬಾಬಾ ಹೇಳ್ತಾರೆ, ಮಕ್ಕಳೇ, ಯುದ್ಧ ಸ್ಥಳದಲ್ಲಿ ಉಪಸ್ಥಿತ ಯೋಧ ಏನು ಮಾಡ್ತಾನೆ? ಎಲ್ಲ ಶಸ್ತ್ರಗಳಿಂದ ಶೃಂಗಾರ ಆಗಿರ್ತಾನೆ. ಎವರಡಿ एक सेकंड में किसी भी प्रकार के ऑर्डर को प्रैक्टिकल में लाने वाले. ಇಂಥ ಯೋಧ ಎಲ್ಲ ಶಸ್ತ್ರಗಳಿಂದ ಶೃಂಗಾರಿತ ಆಗಿ ಯಾವಾಗಲೂ ತಯಾರಿನಲ್ಲಿ ಇದ್ಕೊಂಡು ಒಂದೇ ಸೆಕೆಂಡಿನಲ್ಲಿ ಯಾವುದೇ ಪ್ರಕಾರದ ಆರ್ಡ್ರ್ ಬರಲಿ ಅದಕ್ಕೆ ಪ್ರಾಕ್ಟಿಕಲ್ನಲ್ಲಿ ಬರುವ ಹಾಗೆ ತಯಾರಾಗಿರ್ತಾರೆ ಯೋಧ. ಅಂದರೆ ಕ್ಯಾ ಸದಾ ವಿಜಯಿ ಅಪನೆ ಕೋ ಸಮಜ್ತೆ ಹೋ. ಈ ಥರ ನೀವು ಎಲ್ಲಿದ್ದೀರಾ? ಈಗ ರೂಹಾನಿ ಯೋಧ ಸ್ಥಳದಲ್ಲಿದ್ದೀರಾ ಮಕ್ಕಳೇ. ನೀವೂ ಕೂಡ ಎಲ್ಲ ಶಸ್ತ್ರಗಳಿಂದ ಶೃಂಗಾರ ಆಗಿ ಎವರಡಿ ಆಗಬೇಕು. ಒಂದೇ ಸೆಕೆಂಡಿನಲ್ಲಿ ಯಾವುದೇ ಪ್ರಕಾರದ ಆರ್ಡ್ರ್ ಬಂದರೂ ಕೂಡ ಅದನ್ನು ಪ್ರಾಕ್ಟಿಕಲ್ನಲ್ಲಿ ತರುವಂತಹ ಆಗಿರಬೇಕು. ಈ ಥರ ನೀವು ಯಾವಾಗಲೂ ವಿಜಯಿ ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದೀರಿ ನೀವು ಅಂತ ಕೇಳ್ತಾರೆ ಬಾಬಾ. ಅಭಿ ಅಭಿ ಆರ್ಡರ್ ಹೋ कि दृष्टि को एक सेकंड में रूहानी या ದಿವ್ಯ बनाओ. ಬಾಬಾ ಆರ್ಡ್ರ್ ಮಾಡಿಬಿಡ್ತಾರೆ ಒಂದೇ ಸೆಕೆಂಡಿನಲ್ಲಿ. ಮಕ್ಕಳೇ, ನೀವೇನು ಮಾಡಬೇಕು? ನಿಮ್ಮ ದೃಷ್ಟಿಯಿಂದ ಎಲ್ಲ ಆತ್ಮಗಳನ್ನು ಏನು ಮಾಡಬೇಕು? ದಿವ್ಯ ಮಾಡಬೇಕು. कि जिसमें देह के अभिमान का जरा भी अंश मात्र न हो और संकल्प मात्र में भी न हो तो क्या स्वयं को ऐसा बना सकते हो. ಬಾಬಾ ಹೇಳ್ತಾರೆ, ದಿವ್ಯ ದೃಷ್ಟಿಯಿಂದ, ನಿಮ್ಮ ದೃಷ್ಟಿಯಿಂದ ಒಂದೇ ಸೆಕೆಂಡಿನಲ್ಲಿ ಅವರನ್ನು ದಿವ್ಯ ಮಾಡಬೇಕು ಅಂತ ಏನು ಹೇಳ್ತಾರಲ್ಲ ಬಾಬಾ. ಇದರಲ್ಲಿ ಒಂದು ಸ್ವಲ್ಪ ಕೂಡ ಏನು ಬರಬಾರ್ದು? ದೇಹಾಭಿಮಾನ ಬರಬಾರ್ದು. ಅಂಶ ಮಾತ್ರನೂ ಕೂಡ ದೇಹಾಭಿಮಾನ ಇರಕೂಡ್ದು. ಸಂಕಲ್ಪದಲ್ಲಿನೂ ದೇಹಾಭಿಮಾನ ಇರಕೂಡ್ದು. ಇದೇ ಥರ ಸ್ವಯಂ ನೀವು ಆಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಯಾ ಬನಾನೆ ಮೇ ಸಮಯ ಲಗಾವೆಂಗೆ. ಇನ್ನೂ ದೇಹಾಭಿಮಾನದಿಂದ ಮುಕ್ತ ಆಗಲಿಕ್ಕೆ ಸಮಯ ತಗೊಳ್ತೀರೇನು? ಅಗರ್ 1 सेकंड से 2 सेकंड भी लगाए तो क्या उसे एवरडी कहेंगे. ಬಾಬಾ ಏನೋ ಆರ್ಡ್ರ್ ಮಾಡ್ತಾರೆ. ಆರ್ಡ್ರ್ ಮಾಡಿದ ತಕ್ಷಣ ಬಾಬಾ ಒಂದೇ ಸೆಕೆಂಡ್ ತಡಿ ಅಂತ ಹೇಳಿದರೆ ಅವ್ರಿಗೆ ಎವರಡಿ ಅಂತ ಹೇಳ್ತಾರೇನು ಅಂತ ಕೇಳ್ತಾರೆ ಬಾಬಾ. ಆರ್ಡರ್ ಹೋ कि अपनी श्रेष्ठ स्मृति के आधार पर इस सन्या आत्मा की स्मृति को ಪರಿವರ್ತನ್ ಕರ್ಕೆ ದಿಖಾವು. ಬಾಬಾ ಹೇಳ್ತಾರೆ, ನಿಮಗೆ ಆರ್ಡರ್ ಬಂತು, ನಿಮ್ಮ ಶ್ರೇಷ್ಠ ಸ್ಮೃತಿಯ ಆಧಾರದ ಮೇಲೆ ಎಲ್ಲ ಆತ್ಮಗಳನ್ನು ಸ್ಮೃತಿಯಿಂದ ಪರಿವರ್ತನೆ ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ತೋ ಕ್ಯಾ ಐಸೆ ಎವರಡಿ ಹೋ. ಇಷ್ಟು ಬೇರೆಯವರನ್ನು ಪರಿವರ್ತನೆ ಮಾಡುವಷ್ಟು ತಯಾರಾಗಿದ್ದೀರಾ? ऑर्डर हो कि वर्तमान वायुमंडल को अपनी ईश्वरीय वृत्ति से अभी अभी परिवर्तन करो तो क्या कर सकते हो. ಬಾಬಾ ಈ ಸದ್ದೇ ನೀವು ಆರ್ಡರ್ ಕೊಟ್ಬಿಡ್ತಾರೆ. ಏನು? ಈ ವಾಯುಮಂಡಲವನ್ನು, ಪತಿತ ವಾಯುಮಂಡಲವನ್ನು ಈಶ್ವರ್ಯ ವೃತ್ತಿಯಿಂದ ಈಗಲೇ ಇದನ್ನು ಪರಿವರ್ತನೆ ಮಾಡಿ ಅಂತ ಆರ್ಡರ್ ಕೊಟ್ಟರೆ ನೀವು ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. ಆರ್ಡರ್ ಹೋ कि अपनी वर्तमान सर्वशक्तिमान स्थिति से किसी अन्य आत्मा की परिस्थिति वश
स्थिति को परिवर्तन करो तो क्या आप कर सकते हो? ಬಾಬಾ ಹೇಳ್ತಾರೆ, ಬಾಬಾ ಹೇಳ್ತಾರೆ, ಆರ್ಡರ್ ಮಾಡಿದ್ರು ಬಾಬಾ ವರ್ತಮಾನ ವಾಯುಮಂಡಲವನ್ನು ಈಶ್ವರೀಯ ವೃತ್ತಿಯಿಂದ ಈಗೀಗ ಪರಿವರ್ತನೆ ಮಾಡಿಬಿಡಿ ಅಂತ ಹೇಳ್ತಾರೆ. ಆಗ ತಮ್ಮ ವರ್ತಮಾನ ಸ್ಥಿತಿಯ ಸರ್ವಶಕ್ತಿಮಾನ ಸ್ಥಿತಿಯಿಂದ ಎಲ್ಲ ಆತ್ಮಗಳ ಅವ್ರಿಗೇನೇನೋ ಪರಿಸ್ಥಿತಿ ಬಂದಿರ್ತಾರೋ, ಏನೇನೋ ವಶ ಆಗಿರ್ತಾರೋ ಆ ಸ್ಥಿತಿಯಿಂದ ನೀವು ಅವರನ್ನು ಪರಿವರ್ತನೆ ಮಾಡೋಕ್ಕಾಗ್ತದೇನು ಅಂತ ಕೇಳ್ತಾರೆ ಬಾಬಾ. ಆರ್ಡರ್ ಹೋ कि मास्टर रचयिता बन अपनी रचना को शुभ भावना से व शुभ चिंतक बन भिखारियों को उनकी मांग प्रमाण संतुष्ट करो तथा महादानी और वरदानी बनो तो क्या सर्व को संतुष्ट कर सकते हो? ಬಾಬಾ ಕೇಳ್ತಾರೆ, ಬಾಬಾ ಆರ್ಡರ್ ಮಾಡಿದ್ರು, ನೀವು ನಿಮ್ಮನ್ನು ನೀವು ಮಾಸ್ಟರ್ ರಚಯಿತ ಅಂತ ತಿಳ್ಕೊಂಡು ಎಲ್ಲರಿಗೂ ನಿಮ್ಮ ರಚನೆಗಳಿಗೆ ಶುಭ ಭಾವನೆ ಶುಭ ಚಿಂತಕ ಮಾಡಿ ಅವರೆಲ್ಲ ಭಿಕಾರಿಗಳಾಗಿದ್ದಾರೆ, ಅಂದರೆ ಬೇಡ್ಕೊಳ್ಳಿಕತ್ತಿದ್ದಾರೆ. ಅಸಂತುಷ್ಟ ಅಂದರೆ ಏನರ್ಥ? ಅವ್ರಿಗೇನು ಬೇಕಾಗಿದೆ? ಸಂತುಷ್ಟತೆಯ ಭಿಕಾರಿಯಾಗಿದ್ದಾರೆ. ಅವ್ರಿಗೆಲ್ಲ ನೀವೇನು ಮಾಡಬೇಕು? ಅವರ ಅವರ ಆಸೆಯನ್ನು ಪೂರೈಸ್ತಾ ಸಂತುಷ್ಟ ಮಾಡ್ತಕ್ಕಂಥ ಮಹಾದಾನಿ ವರದಾನಿ ಆಗಬೇಕು. ಕ್ಯಾ ಸರ್ವಕೋ ಸಂತುಷ್ಟ ಕರ್ ಸಕ್ತೆ ಹೋ? ಎಲ್ಲರನ್ನ ಸಂತುಷ್ಟ ಮಾಡ್ತೀರಾ? ಯಾ ತೋ ಕೋಯಿ ಸಂತುಷ್ಟ ಹೋಂಗೆ ಅವ್ರ ಯಾ ಕೋಯಿ ವಂಚಿತ್ ರಹ ಜಾವೆಂಗೆ. ನಿಮ್ಮ ಒಂದು ಸ್ಥಿತಿಯಿಂದ ಕೆಲವರು ಸಂತುಷ್ಟ ಆಗೋದು, ಕೆಲವರು ವಂಚಿತ ಆಗೋದು ಆಗ್ಲಿಕ್ಕತ್ತದೇನು? ಸರ್ವಶಕ್ತಿಯೋಂ ಕೆ ಭಂಡಾರೆ ಸೆ ಕ್ಯಾ ಸ್ವಯಂ ಕೋ ಭರ್ಪೂರ್ ಅನುಭವ ಕರ್ತೆ ಹೋ? ಶಿವಬಾಬಾ ಸರ್ವಶಕ್ತಿಗಳ ಭಂಡಾರ ಆಗಿದ್ದಾರೆ, ಸ್ವಯಂ ಭರ್ಪೂರ್ ಅನುಭವ ಮಾಡ್ತೀರೇನು? ಕ್ಯಾ ಸರ್ವಶಸ್ತ್ರ ಆಪ್ಕೆ ಸದಾ ಸಾಥ್ ರಹತೆ ಹೇ? ಸರ್ವಶಸ್ತ್ರ, ನಿಮ್ಮ ಹತ್ರ ಎಲ್ಲ ಶಸ್ತ್ರಗಳು ಯಾವಾಗಲೂ ನಿಮ್ಮ ಜೊತೆಗಿರ್ತಾವ? ಸರ್ವಶಸ್ತ್ರ ಅರ್ಥಾತ್ ಸರ್ವಶಕ್ತಿಯ. ಸರ್ವಶಸ್ತ್ರ ಅಂತಂದ್ರೇನು? ನನ್ನ ಹತ್ರ ಎಲ್ಲ ಶಕ್ತಿಗಳು, ಶಕ್ತಿ, ಪವಿತ್ರತಾ, ಪ್ರೇಮ, ಆನಂದ ಎಲ್ಲ ಶಕ್ತಿಗಳು ಭರ್ಪೂರ್ ಅದಾವೇನು? अगर एक भी शस्त्र या शक्ति कम है व कमज़ोर है तो क्या वह ಎವರಡಿ कहला सकेंगे? ಒಂದು ವೇಳೆ ಯಾವುದಾದರೂ ಒಂದು ಶಸ್ತ್ರ ಕಡಿಮೆ ಇತ್ತು ಅಂತಂದರೆ, ಕಮ್ಜೋರ್ ಇದ್ದರೆ ಅವ್ರಿಗೆ ಎವರಡಿ ಅಂತ ಹೇಳಲಾಗ್ತದೇನು? ಜೈಸೆ ಬಾಪ್ ಎವರಡಿ ಅರ್ಥಾತ್ ಸರ್ವಶಕ್ತಿಯೋ ಸೆ ಸಂಪನ್ನ ಹೇ, ಹೇಗೆ ಬಾಬಾ ಎವರಡಿ ಅಂದರೆ ಸರ್ವಶಕ್ತಿಗಳಿಂದ ಸಂಪನ್ನ ಆಗಿದ್ದಾರೋ, तो क्या वैसे फॉलो फादर हो? ಅದೇ ಥರ ನೀವು ಫಾಲೋ ಫಾದರ್ ಆಗಿದ್ದೀರಾ? वर्तमान समय बाप के सहयोगियों का ऐसा एवरडी ग्रुप चाहिए. ವರ್ತಮಾನ ಸಮಯದಲ್ಲಿ ಬಾಬಾ ಅವ್ರಿಗೆ ಇಂಥ ಸಹಯೋಗಿ ಆತ್ಮಗಳು, ಇಂಥವು ಎವರಡಿ ಆಗಿರ್ತಕ್ಕಂಥ ಗ್ರೂಪ್ ಬೇಕಾಗಿದೆ. ಹರೇಕ್ ಗ್ರೂಪ್ ಕಿ ಕೋಯಿ ನ ಕೋಯಿ ನಿಶಾನಿ ವ ವಿಶೇಷತಾ ಹೋತಿ ಹೇನಾ? ಪ್ರತಿಯೊಂದು ಗ್ರೂಪಿನ ಯಾವುದಾದರೂ ಒಂದು ವಿಶೇಷ ಇದ್ದೇ ಇರ್ತದೆ. तो ऐसे एवरडी ग्रुप की निशानी क्या है, क्या जानते हो? ಹಾಗಾದರೆ ಈ ಗ್ರೂಪಿನ ವಿಶೇಷದ ನಿಶಾನೆ ಏನು, ಎವರಡಿ ನಿಶಾನೆ ಏನಾಗಿದೆ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಲೌಕಿಕ ಮಿಲಿಟ್ರಿ ಕಿ ತೋ ನಿಶಾನೆ ದೇಖಿ ಹೋಗಿ. ಹೊರಗಡೆ ಸ್ಥೂಲದಲ್ಲಿ ಲೌಕಿಕ ಮಿಲಿಟ್ರಿಯವರ ಎವರಡಿಯ ಸಂಕೇತ ಏನಾಗಿರ್ತದೆ? हर एक ग्रुप का मेडल अपना अपना होता है, तो इस रूहानी मिलिट्री का या एवरडी ग्रुप का मेडल कौन सा है? ಅವರು ತಮ್ಮ ಮೆಡಲ್ ಹಾಕ್ಕೊಂಡು ಯಾವಾಗಲೂ ತಯಾರಿಯಾಗಿ ನಿಂತು ಬಿಟ್ಟಿರ್ತಾರಲ್ಲ, ಹಾಗಾದರೆ ಇಲ್ಲಿ ಆತ್ಮಿಕ ಮಕ್ಕಳದ್ದು ಮೆಡಲ್ ಏನಾಗಿದೆ? ಕ್ಯಾ ಯಹ ಸ್ಥೂಲ್ ಬ್ಯಾಜ್ ಹೇ? ಬ್ಯಾಜ್ ಹಾಕ್ಕೊಂತೀವಲ್ಲ ನಾವು, ಈ ಸ್ಥೂಲ್ ಬ್ಯಾಜ್ ಎವರಡಿ ಸಂಕೇತ ಏನು? यह तो सर्विस का सहज साधन है और सदा साथ का साधन है.
ಇದಂತೂ ಸರ್ವಿಸ್ ಆಗೋ ಸಲುವಾಗಿ ಅದೊಂದು ಸಾಧನ ಆಗಿದೆ, ಯಾವಾಗಲೂ ಜೊತೆಗಿರಬೇಕು. ಲೇಕಿನ್ ಫಸ್ಟ್ ಗ್ರೂಪ್ ಕಾ ಮೆಡಲ್ ನಿಶಾನಿ ಹೇ ವಿಜಯ್ ಮಾಲಾ. ಬಾಬಾ ಹೇಳ್ತಾರೆ ಫಸ್ಟ್ ಗ್ರೂಪಿನ ಮೆಡಲ್ ನಿಶಾನಿ ಏನಾಗಿದೆ, ವಿಜಯಿ ಆಗೋದು. ಏಕ್ ತೋ ವಿಜಯ್ ಮಾಲಾ ಮೇ ಪಿರೋನೆ ವಾಲೋ ಕಾ ಹೇ ಎವರ್ ರೆಡಿ ಗ್ರೂಪ್. ವಿಜಯ್ ಮಾಲೆನಲ್ಲಿ ತಿರುಗಿಸೋದು ಅಂತಂದ್ರೇನು, ಅವರು ಯಾರು ಎವರ್ ರೆಡಿ ಗ್ರೂಪ್ ಆಗಿರ್ತಾರಲ್ಲ ಅವ್ರದ್ದು. ಇಸಿ ನಿಶ್ಚಯ और नशे में सदा विजय की माला पड़ी हुई होती है. ಇದು ನಿಶ್ಚಯ ಇರಬೇಕು. ನಿಶ್ಚಯ, ಕಲ್ಪಕ್ಕೂ ವಿಜಯಮಾಲ ನನ್ನ ಕೊರಳಿನ ಹಾರ ಆಗಿದೆ, ನಂದು ವಿಜಯ ಆಗೇ ಆಗ್ತದೆ, ನಾನು ಸದಾ ವಿಜಯ ಆಗೇ ಆಗಿದ್ದೀನಿ. ಯಹಿ ಮಾಲಾ ಪೆಹ್ಲೆ ನಿಶಾನಿ ಹೇ. ಐಸೆ ಎವರಡಿ ಬಚ್ಚೆ ಇಸಿ ಸ್ಮೃತಿ ಸೆ ಸದಾ ಶೃಂಗಾರೇ ಹುಯೇ ಹೊಂಗೆ. ಈ ಥರ ಯಾವಾಗಲೂ ಸಿದ್ಧ ಆಗಿರ್ತಕ್ಕಂಥ ಮಕ್ಕಳು ಸ್ಮೃತಿಯಿಂದ ಯಾವಾಗಲೂ ಶೃಂಗಾರಿತ ಆಗಿರ್ತಾರೆ. ಏನು ಮೇ ಪದ್ಮ, ಏನು ಕಲ್ಪಕ್ಕೂ ವಿಜಯಿ ಆದಂಥ ಆತ್ಮ ಅನ್ನೋ ನಶೆ ಇರಬೇಕು. ದೂಸರಿ ನಿಶಾನಿ ಹೇ ಸದಾ ಸಾಕ್ಷಿ. ಯಾವಾಗಲೂ ಎಲ್ಲವನ್ನ ಏನು ಮಾಡಬೇಕು, ಸಾಕ್ಷಿಯಾಗಿ ನೋಡಬೇಕು. ಅದಕ್ಕೆ ನಂತರ ಬಾಬಾ ಎವರ್ ರೆಡಿ ಅಂತ ಹೇಳ್ತಾರೆ. ಅವ್ರು ಸದಾ ಸಾಥೀಪನ್ಕೆ ಕವಚಧಾರಿ ಹೊಂಗೆ. ಯಾವಾಗಲೂ ಪರಮಾತ್ಮನ ಜೊತೆಯ ಪರಮಾತ್ಮನ ಶಕ್ತಿಗಳು ನನಗೇನಾಗಿರ್ತವೆ, ಕವಚ ಆಗಿರ್ತಾವೆ. ಈ 3 ನಿಶಾನಿಗಳು ಅಂತ ಹೇಳ್ತಾರೆ ಬಾಬಾ. ಯಾವ್ಯಾವ ನಿಶಾನೆ ಹೇಳಿದ್ರು ಬಾಬಾ? ಎವರ್ ರೆಡಿ ಇದ್ದಂಥವ್ರ ನಿಶಾನೆ ಸದಾ ವಿಜಯಿ ಆಗಿರೋದು, ಮತ್ತು ಸಾಕ್ಷಿ ಆಗಿರೋದು, ಮತ್ತು ಪರಮಾತ್ಮನ ಸಾಥಿ. सर्वशक्तियाँ ऐसे एवर रेडी के हर समय ऑर्डर मानने वाले सिपाही व साथी रहेंगी. ಪಾಪ ಹೇಳ್ತಾರೆ ಸರ್ವಶಕ್ತಿಯ ಎಲ್ಲ ಶಕ್ತಿಗಳು ಐಸೆ ಎವರ್ ರೆಡಿ, ಈ ಥರ ಎವರ್ ರೆಡಿ ಆಗಿರಬೇಕು. ಎಲ್ಲ ಶಕ್ತಿಗಳು ಪ್ರತಿಯೊಂದು ಸಮಯದಲ್ಲಿ ಆರ್ಡರ್ ಬಂತು, ನಾನೇನು ಮಾಡಬೇಕು, ಸಿಪಾಯಿ ಥರ ಏನಾಗಬೇಕು, ಆ ಶಕ್ತಿಗಳನ್ನು ಕಾರ್ಯದಲ್ಲಿ ತಗೊಂಡು ಬರಬೇಕು. ಆ ಎಲ್ಲ ಶಕ್ತಿಗಳು ನಮ್ಮ ಜೊತೆಗೆ ಇರಬೇಕು. ಆರ್ಡರ್ ಕಿಯಾ ಅವ್ರ ಹರ್ ಶಕ್ತಿ ಜಿ ಹಜೂರ್ ಕರೆಗಿ. ಆರ್ಡರ್ ಮಾಡಿದ್ರು ಏನು ಮಾಡಬೇಕು, ಎಲ್ಲ ಶಕ್ತಿಗಳು ಜಿ ಹಜೂರ್ ಅಂದ್ಬಿಡಬೇಕು. ಅಂದರೆ ಏನರ್ಥ, ನನ್ನ ಹತ್ರ ಶಕ್ತಿ, ಪವಿತ್ರತಾ, ಸುಖ, ಪ್ರೇಮ, ಆನಂದ ಇವೆಲ್ಲ ಶಕ್ತಿಗಳೇನು ನಮ್ಮ ಹತ್ರ ಭರ್ಪೂರ್ ಇದ್ದಾವಲ್ಲ, ಈ ಎಲ್ಲ ಶಕ್ತಿಗಳು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಶಕ್ತಿಗಳನ್ನು ಕೊಡಬೇಕು. ಈಗ ಶಾಂತಿ ವಾತಾವರಣ ಇರ್ತದೆ, ಅಲ್ಲೇನು ಆರ್ಡ್ರ್ ಮಾಡಬೇಕು, ಶಾಂತಿಯ ಶಕ್ತಿ ಬಂದುಬಿಡಬೇಕು, ಶಾಂತಿಯ ವಾತಾವರಣ ನಿರ್ಮಾಣ ಮಾಡಿಬಿಡಬೇಕು. ಆರ್ಡ್ರ್ ಮಾಡಿದೆ, ಶಾಂತಿ ಶಕ್ತಿಯನ್ನು ಆಹ್ವಾನ ಮಾಡಿದೆ, ಶಾಂತಿಯ ಶಕ್ತಿಯಲ್ಲಿ ತುಂಬ ಹರಡಬೇಕು ಅಂತ ಹೇಳ್ತಾರೆ ಬಾಬಾ. ಈ ಥರ ನೀವೇನು ಮಾಡಬೇಕು, ಪ್ರತಿಯೊಂದು ಶಕ್ತಿಗಳನ್ನು ಕಾರ್ಯದಲ್ಲಿ ಹಾಕಬೇಕು ಅಂತ ಹೇಳ್ತಾರೆ ಬಾಬಾ. ಆರ್ಡರ್ ಕಿಯಾ और हर शक्ति जी हुजूर करेगी, उनका मस्तिष्क सदा मस्तक मणि अर्थात. ಅಂಥವ್ರ ಮಸ್ತಿಷ್ಕ ಯಾವಾಗಲೂ ಮಸ್ತಕ ಮಣಿ, ಮಸ್ತಕದಲ್ಲಿ ಮಣಿ ಏನಾಗ್ತಿರ್ತದೆ, ಹೊಳಿತಾ ಇರ್ತದೆ. ಅರ್ಥಾತ್ ಆತ್ಮ ಕಿ ಝಲಕ್ ಸೆ ಚಮಕ್ತಾ ಹುವಾ ದಿಖಾಯಿ ದೇಗಾ. ಅಂಥವ್ರ ಮುಖ, ಅಂಥವ್ರ ಆತ್ಮ ಏನಾಗ್ತಿರ್ತದೆ, ಹೊಳಿತಾ ಇರ್ತದೆ, ಮುಖ ಖುಷಿಯಾಗಿ ಕಾಣಿಸ್ತದೆ. उनके नैन रूहानी लाइट और माइट के आधार से सर्वात्माओं को मुक्ति और जीवन मुक्ति का मार्ग दिखाने के निमित्त बने हुए होंगे. ಯಾರು ಎವರ್ ರೆಡಿ ಆಗಿರ್ತಾರೋ ಅವರ ಕಣ್ಣುಗಳು ಆತ್ಮಿಕ ಪ್ರಕಾಶ ಶಕ್ತಿಯ ಆಧಾರದಿಂದ ಎಲ್ಲ ಆತ್ಮಗಳಿಗೆ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸಲಿಕ್ಕೆ ನಿಮಿತ್ತ ಆಗಿರ್ತಾರೆ. ಉನ್ಕಾ ಹರ್ಷಿತ್ ಮುಖ್ अनेक जन्मों के अनेक दुखों को विस्मृत करा एक सेकंड में अन्य को भी हर्षित बना देगा. ಅಂಥವರು ಕೇವಲ ಅವರ ಮುಖ, ಅವರ ಹರ್ಷಿತ ಮುಖ ಅನೇಕ ಜನ್ಮದಿಂದ ದುಃಖದಲ್ಲಿರ್ತಕ್ಕಂಥ ಆತ್ಮಗಳನ್ನು ಏನು ಮಾಡಿಬಿಡ್ತಾರೆ, ಅವರ ದುಃಖದಿಂದ ವಿಸ್ಮೃತವನ್ನಾಗಿ ಮಾಡಿಬಿಡ್ತಾರೆ. ದುಃಖ ಐತಿ ಅಂತಲೇ ಅನಿಸೋದಿಲ್ಲ. ಅವರ ಹರ್ಷಿತ ಮುಖ ನೋಡಿ ಆ ದುಃಖಿ ಆತ್ಮಗಳು ಕೂಡ ಏನಾಗ್ತವೆ, ಖುಷಿಯಾಗ್ತವೆ. ಒಂದೇ ಸೆಕೆಂಡಿನಲ್ಲಿ ಅನ್ಯಭಿ ಎಲ್ಲರೂ ಕೂಡ ಏನಾಗ್ಬಿಡ್ತಾರೆ, ಹರ್ಷಿತ ಆಗಿಬಿಡ್ತಾರೆ. ಕ್ಯಾ ಐಸಾ ಎವರ್ ರೆಡಿ ಗ್ರೂಪ್ ಹೇ?
ಈ ಥರ ಎವರ್ ರೆಡಿ ಗ್ರೂಪ್ ಆಗಿದ್ದೀರಾ? ವಾ ವಿಜಯ್ ಕಿ ಮಾಲಾ ಗಲೆ ಮೇ ಹೇ, ಇಂಥ ಒಂದು ವಿಜಯದ ಮಾಲೆ ನಿಮ್ಮ ಕೊರಳಿನಲ್ಲಿ ಇದೆಯಾ ಅಂತ ಕೇಳ್ತಾರೆ ಬಾಬಾ. ಅಂದರೆ ನಾವು ಯಾವಾಗಲೂ ಖುಷಿಯಾಗಿದ್ವಿ ಅಂತಂದರೆ, ನಮ್ಮನ್ನು ನೋಡೋರು ಖುಷಿಯಾಗಿಬಿಟ್ರು ಅಂತಂದರೆ ಅಲ್ಲಿ ನಂದು ವಿಜಯ ಆಗಿಬಿಡ್ತು ಅಂತಾರೆ ಬಾಬಾ. ಅಥವಾ ಅವರು ಇಕ್ತಿಯಾ ಅವರೋ ಸೇ ಲೇತೆ रहते हो, ಏನಿನ್ನೂ ಈ ಪರಿಸ್ಥಿತಿ ಹಿಂಗೆ ಬಂದಿದ್ರಿ, ನಾ ಹೆಂಗೆ ಮಾಡಲಿ ಅಂಥೇಳಿ ಇನ್ನೂ ಸಲಹೆಗಳನ್ನು ಇನ್ನೊಬ್ಬರಿಂದನೇ ಕೇಳ್ಕೊತಿದ್ದೀರೋ, ನೀವೇ ವಿಘ್ನ ವಿನಾಶಕ್ಕಾಗಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಯುಕ್ತಿಯ ಅವರೋ ಸೇ ಲೇತೆ रहते हो ಯಾ ಶಸ್ತ್ರಕ್ಕೋ ಕಿನಾರೆ ಕರ್, ಎಲ್ಲ ಶಸ್ತ್ರಗಳನ್ನು ಸೈಡಿಗೆ ಸರಿಸಿ ಸಮಯ ಪರ್ ಶಸ್ತ್ರಕ್ಕೆ ಭೀಕ್ ಮಾಂಗ್ತೆ रहते हो, ನಿನ್ನ ಹತ್ರನೇ ಎಲ್ಲ ಶಸ್ತ್ರಗಳಿದ್ದಾವು, ಆ ಶಸ್ತ್ರಗಳನ್ನು ಭಾಷೆ ಇಟ್ಕೊಂಡು ಮತ್ತು ಇನ್ನೊಬ್ಬರಿಗೆ ಕೇಳ್ತೀರೇನು ಅಂತ ಕೇಳ್ತಾರೆ ಬಾಬಾ. ನನಗದು ಕೊಡು ಇದು ಕೊಡು. ಸಮಯ ಪರ್ ಶಸ್ತ್ರ ಕಿ ಭೀಕ್ ಮಾಂಗ್ತೆ रहते हो, ಯಹ ಶಕ್ತಿ ದೋ, ಯಹ ಸಹಯೋಗ ದೋ, ವಾ ಯಹ ಆಧಾರ್ ಪ್ರಾಪ್ತ ಹೋ, ಆ ಶಕ್ತಿ ಕೊಡ್ರಿ, ನಿನಗೆ ಸಹಯೋಗ ಕೊಡ್ರಿ, ನನಗೆ ಇದು ಬೇಕು ಅದು ಬೇಕು ಅಂತ ಕೇಳ್ತೀರೇನು. ಯಹ ಸಂಕಲ್ಪ ಕರ್ನಾ ಭೀ ಭೀಕ್ ಮಾಂಗ್ನಾ ಹೇ, ಇದರ ಅರ್ಥ ಏನೋ ಭಿಕ್ಷೆ ಬೇಡಿದ ಹಾಗೆ. ऐसे भिखारी महादानी वरदानी कैसे बन सकेंगे, ಭಿಕಾರಿ ಕೋ ಕ್ಯಾ ದೇ ಸಕ್ತಾ ಹೇ, ಒಬ್ಬ ಭಿಕ್ಷುಕನಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ. ಅಪ್ನೆ ಕೋ ದೇಖೋ, ಕ್ಯಾ ಎವರ್ ರೆಡಿ ಗ್ರೂಪ್ಗೆ ಯೋಗ್ಯ ಬನೆ ಹೋ, ತಮ್ಮನ್ನು ತಾವು ತಿಳ್ಕೊಡ್ರಿ, ಎವರ್ ರೆಡಿ ಆಗಿದ್ದೀರಾ, ಅದಕ್ಕೆ ಯೋಗ್ಯ ಆಗಿದ್ದೀರಾ. ऐसे नहीं कि ऑर्डर करे एक और प्रैक्टिकल हो दूसरा, ऐसे नहीं कि ಆರ್ಡರ್ ಕರೆ ಏಕ್ ಅವ್ರ ಪ್ರಾಕ್ಟಿಕಲ್ ಹೋ ದೂಸರಾ, ಹೀಗೆ ಮಾಡಿಬಿಡ್ರಿ. ಶಾಂತಿ ಶಕ್ತಿ ಕೊಡುವಂಥ ಆರ್ಡ್ರ್ ಮಾಡಿದ ತಕ್ಷಣ ಪ್ರಾಕ್ಟಿಕಲ್ನಲ್ಲಿ ಇನ್ಯಾವುದೋ ಶಕ್ತಿ ಕೊಟ್ಟರೆ ಹಿಂಗೆ ಅಂತಾರೆ ಬಾಬಾ. ಐಸೆ ಕಮ್ಜೋರ್ ತೋ ನಹಿ ಹೋನಾ, ಇಷ್ಟು ವೀಕ್ ಆಗಿದ್ದೀರೇನು. ಅಭಿ ಫಿರ್ ಭಿ ಕುಚ್ ಗ್ಯಾಲಪ್ ಕರ್ನೆ ಕಾ ಚಾನ್ಸ್ ಹೈ, ಈಗ ಏನು ಮಾಡಬೇಕಾಗಿದೆ, ಗ್ಯಾಲಪ್ ಮಾಡ್ತಕ್ಕಂಥ ಚಾನ್ಸ್ ಇದೆ. ಅಭಿ ಕಿಸಿ ಭಿ ಗ್ರೂಪ್ ಮೇ ಅಪ್ನೆ ಕೋ ಪರಿವರ್ತಿತ್ ಕರ್ ಸಕ್ತೆ ಹೋ, ಈಗ ನೀವು ಯಾವುದು ಗ್ರೂಪ್ನಲ್ಲಿನೂ ಕೂಡ ನೀವೇನಾಗ್ಬೋದು, ಪರಿವರ್ತನೆ ಆಗ್ಬೋದು. ಲೇಕಿನ್ ಕುಚ್ ಸಮಯ ಬಾದ್ ಗ್ಯಾಲಪ್ ಕರ್ನೆ ಕಾ ಸಮಯ ಭಿ ಸಮಾಪ್ತ ಹೋ ಜಾಯೇಗಾ, और जिन्होंने जैसे और जितना पुरुषार्थ किया है वे वहाँ ही रह जावेंगे. ಅದಕ್ಕೆ ಬಾಬಾ ಹೇಳ್ತಾರೆ, ಇನ್ನೂ ನಿಮಗೆ ಗ್ಯಾಲಪ್ ಆಗಲಿಕ್ಕೆ ಚಾನ್ಸ್ ಇದೆ. ಚಾನ್ಸ್ ಮುಗೀತು, ಸಮಯ ಮುಗೀತು ಅಂತಂದರೆ ನೀವು ಎಲ್ಲಿದ್ದೀರೋ ಅಲ್ಲೇ ಇರಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಫಿರ್ ಚಾಹೆ ಕಿತನೆ ಭಿ ಅಪ್ಲಿಕೇಶನ್ ಡಾಲೋ ಲೇಕಿನ್ ಮಂಜೂರ್ ನಹಿ ಹೋಗಿ ಮಜಬೂರ್ ಹೋ ಜಾಯೆಂಗೆ. ಆಮೇಲೆ ನೀವು ಏನೇ ಅಪ್ಲಿಕೇಶನ್ ಹಾಕಿದ್ರೋ ಅದು ಮಂಜೂರಾಗೋದಿಲ್ಲ, ಆವಾಗ ಮಜಬೂರಿಯಿಂದ ನಾವು ಎಲ್ಲಿದ್ದೀವೋ ಅಲ್ಲೇ ಇರಬೇಕಾಗ್ತದೆ. इसलिए बाप दादा फिर भी कुछ समय पहले वार्निंग दे रहे हैं. ಅದಕ್ಕೆ ಬಾಪ್ ದಾದ ಏನು ಮಾಡ್ತಾರೆ, ಇನ್ನೂ ತನ ಏನು ವಾರ್ನಿಂಗ್ ಕೊಡ್ತಿದ್ದಾರೆ. जिससे कि पीछे आने वालों का भी बाप के प्रति कोई उल्लाहना नहीं रहेगा. ಇದರಿಂದ ಈಗೀಗ ಬರುವ ಆತ್ಮಗಳು ಬಾಬಾರವ್ರಿಗೆ ಮತ್ತು ನಾವು ನಿಮಿತ್ತ ಆದವ್ರಿಗೆ ಉಲ್ಲಾಹನ ಕೊಡಬಾರ್ದು ಅಂಥೇಳಿ ಬಾಬಾ ಏನು ಮಾಡಿದ್ದಾರೆ, ಇನ್ನೂ ಟೈಮ್ ಕೊಟ್ಟಿದ್ದಾರೆ. इसलिए सेकेंड व हर संकल्प के महत्व को जान, ಅದಕ್ಕಾಗಿ ಪ್ರತಿ ಸೆಕೆಂಡಿನ ಮಹತ್ವವನ್ನು ತಿಳ್ಕೊಂಡು ಸಂಕಲ್ಪದಲ್ಲಿ ಅದನ್ನು ತಿಳ್ಕೊಂಡು ಅಪನೇಕೋ ಮಹಾನ್ ಬನಾओ, ತಮ್ಮನ್ನು ತಾವು ಮಹಾನ್ ಆಗಿ. परखने की शक्ति का स्वयं के प्रति और सेवा के प्रति प्रयोग करो, तब ही स्वयं की कमजोरियों को मिटा सकेंगे. ನಿಮಗೆ ಪರಖನೆಗೆ ಶಕ್ತಿ ಇರಬೇಕು, ಅದರಿಂದ ನಿಮ್ಮ ಪ್ರತಿ ಸೇವಾ ಪ್ರತಿ ಪ್ರಯೋಗ ಮಾಡಬೇಕು. ಸ್ವಯಂ ಕಮ್ಜೋರಿಗಳನ್ನು ನೀವು ತೆಗಿಬೇಕು. और सर्व के प्रति उन्हों को इच्छापूर्वक संपन्न कर ಮಹಾದಾನಿ और ಮಹಾವರದಾನಿ ಬನ್ ಸಕೆಂಗೆ. ಮತ್ತೆ ಹೇಳ್ತಾರೆ ಬಾಬಾ, ಎಲ್ಲರ ಪ್ರತಿ ಅವರನ್ನು ಇಚ್ಛಾಪೂರ್ವಕ ಸಂಪನ್ನ ಮಾಡಬೇಕು, ಮಹಾದಾನಿ ಆಗಬೇಕು, ಮಹಾವರದಾನಿ ಆಗಬೇಕು ಅಂತ ಹೇಳ್ತಾರೆ ಬಾಬಾ. अच्छा, ऐसे सदा शुभ चिंतक, सदा शुभ चिंतन में रहने वाले, सर्व की मनोकामनाओं को पूर्ण करने वाले, सदा मस्तक मणि द्वारा सर्वात्माओं को नॉलेज की लाइट देने वाले,
व सदा लाइट और माइट हाउस बाप दादा के सदा सहयोगी बच्चों को बाप दादा का याद प्यार, गुड नाइट और नमस्ते। नमस्ते बाबा, नमस्ते।